ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ದೇಶದ ಸಾರಿಗೆ ಕ್ಷೇತ್ರದಲ್ಲಿ ಅತಿದೊಡ್ಡ ಕ್ರಾಂತಿಕಾರಕ ಬದಲಾವಣೆಗೆ ಕೇಂದ್ರ ಸರ್ಕಾರ ಮುನ್ನುಡಿ ಬರೆದಿದೆ. ಪೆಟ್ರೋಲ್ ಅಥವಾ ಡೀಸೆಲ್ ಅವಲಂಬನೆ ತಗ್ಗಿಸಿ ವಾಹನಗಳಿಗೆ ಸಂಪೂರ್ಣವಾಗಿ 100% ಎಥೆನಾಲ್ ಬಳಕೆಗೆ ಅನುವು ಮಾಡಿಕೊಡುವ ಐತಿಹಾಸಿಕ ನಿಯಮಾವಳಿಗಳಿಗೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಧಿಕೃತವಾಗಿ ಅಂಕಿತ ಹಾಕಿದ್ದಾರೆ. ಈ ಮೂಲಕ ಭಾರತದಲ್ಲಿ 100% ಎಥೆನಾಲ್ ಇಂಧನ ಬಳಕೆಗೆ ಕಾನೂನುಬದ್ಧ ಮಾನ್ಯತೆ ದೊರೆತಂತಾಗಿದೆ. ಈ ಸಂಬಂಧ ಕೇಂದ್ರ ಸರ್ಕಾರದಿಂದ ಶೀಘ್ರದಲ್ಲೇ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಜಾಗತಿಕ ಕಣ್ಣಲ್ಲಿ ಭಾರತ ಕೇವಲ ತಂತ್ರಜ್ಞಾನ ಬಳಸುವ ಗ್ರಾಹಕನಲ್ಲ, ಬದಲಾಗಿ ಜಾಗತಿಕ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪ್ರಮುಖ ಶಕ್ತಿಯಾಗಿ ರೂಪುಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ನ ನೈಸ್ ನಗರದಲ್ಲಿ ಭಾನುವಾರ ನಡೆದ ಭಾರತ್ ಇನ್ನೋವೇಟಿವ್ಸ್ 2026 ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಜನಸಾಮಾನ್ಯರಲ್ಲಿ ಪಾಕಿಸ್ತಾನ ಆಡಳಿತ ವಿರುದ್ಧ ದಶಕಗಳಿಂದ ಇದ್ದ ಅಸಮಾಧಾನವು ಈಗ ಸಂಪೂರ್ಣವಾಗಿ ಬಂಡಾಯ ರೂಪ ಪಡೆದಿದೆ. ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ. ಇಂದು ಹಿರಿಯ ನಾಗರಿಕ ದೌರ್ಜನ್ಯ ವಿರೋಧಿ ದಿನ. ವೃದ್ಧಾಪ್ಯದಲ್ಲಿ ಹಿರಿಯ ನಾಗರಿಕರ ಆಸ್ತಿ ಕಬಳಿಸುವುದು, ಅವರನ್ನ ಮನೆಯಿಂದ ಹೊರಹಾಕುವುದು, ಜೊತೆಗೆ ಇದೀಗ ಡಿಜಿಟಲ್ ವ್ಯೂಹದಲ್ಲೂ ಸಿಲುಕಿ ವೃದ್ಧರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಉಪನಾಯಕಿ ಸ್ಮೃತಿ ಮಂಧನ ಅರ್ಧ ಶತಕದ ಬಲದಿಂದ ಭಾರತ ತಂಡ ಭಾನುವಾರ ನಡೆದ ಮಹಿಳೆಯರ T20 ವಿಶ್ವಕಪ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ ಅಂತರದಿಂದ ಬಗ್ಗು ಬಡಿದು ಶುಭಾರಂಭ ಮಾಡಿದೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಕಾಂಗ್ರೆಸ್ ಸರ್ಕಾರದ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯನ್ನ ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ. ಈ ಯೋಜನೆ ನಿಲ್ಲಲಿದೆ ಎಂಬ ವಿರೋಧ ಪಕ್ಷಗಳ ಸುಳ್ಳು ಪ್ರಚಾರ ಹಾಗೂ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಕುಮಾರಸ್ವಾಮಿ ಇದೇ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರೈಲಿಗೆ ಬೆಂಕಿ ತಗುಲಿದೆ ಎಂಬ ವದಂತಿಯಿಂದ ಹೆದರಿ ಹೊರಕ್ಕೆ ಜಿಗಿದ ಪ್ರಯಾಣಿಕರ ಮೇಲೆ ಮತ್ತೊಂದು ರೈಲು ಹರಿದ ಪರಿಣಾಮ 4 ಮೃತಪಟ್ಟಿರುವ ಘಟನೆ ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯಲ್ಲಿ ನಡೆದಿದೆ. ಈ ಸುದ್ದಿಗೆ ವಿಜಯವಾಣಿ ಓದಿ. ಅಮೆರಿಕ-ಇರಾನ್ ಯುದ್ಧ ಅಂತ್ಯಗೊಳಿಸುವ ಶಾಂತಿ ಒಪ್ಪಂದಕ್ಕೆ ಇನ್ನೇನು ಅಂಕಿತ ಬಿತ್ತೆನೆನ್ನುವ ಹೊತ್ತಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಸಂಘರ್ಷದ ಸದ್ದು ಮಾರ್ದನಿಸಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಏಪ್ರಿಲ್-ಮೇ ತಿಂಗಳಿನಲ್ಲಿ ಮಹಾರಾಷ್ಟ್ರಕ್ಕೆ ಪ್ರವಾಸಕ್ಕೇನಾದರೂ ಹೋದ್ರೆ ಕರಾವಳಿ ಮಲೆನಾಡಿನ ಜಿಲ್ಲೆ ರತ್ನಗಿರಿ ಒಮ್ಮೆ ಭೇಟಿ ನೀಡಲೇಬೇಕು. ಯಾಕಂದ್ರೆ ವಿಶ್ವ ಪ್ರಸಿದ್ಧ ರತ್ನಗಿರಿ ಆಪೋಸ್ ಮಾವಿನ ಹಣ್ಣಿನ ರುಚಿಯನ್ನು ರತ್ನಗಿರಿಯಲ್ಲೇ ಸವಿದ್ರೆ ಆ ಕ್ಷಣ ನಿಮ್ಮ ಜೀವಮಾನದುದ್ದಕ್ಕೂ ನೆನಪಿರುತ್ತೆ. ಈ ಕುರಿತ ವಿಶೇಷಕ್ಕೆ ವಿತ್ತವಾಣಿ ಓದಿ. ತಾರೆಯರು ಭಾಗವಹಿಸುವ ಸಾರ್ವಜನಿಕ ಕಾರ್ಯಕ್ರಮ, ಸಿನಿಮಾ ಪ್ರಚಾರ ವೇಳೆ ನೂಕುನುಗ್ಗಲು ಉಂಟಾಗುವ ಘಟನೆಗಳು ಮರುಕಳಿಸುತ್ತವೆ. ಈ ಸುದ್ದಿಗೆ ಉಲ್ಲಾಸ. ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.